ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಗೋರಿಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗೋರಿಕಾಯಿ ಪಲ್ಯಕ್ಕೆ ಕಡಲೆ ಬೀಜನ ಸ್ವಲ್ಪ ಹುರ್ಕೋಬೇಕು. ನಾನು ಹೇಗೆ ಮಾಡ್ತೀನಿ ಅಂತ ಅಷ್ಟೇ, ಎಲ್ಲರೂ ಮನೆಯಲ್ಲೂ ಮಾಡೋದೇನೆ. ನಮ್ಗೆ ಸ್ವಲ್ಪ ತುಂಬ ಇಷ್ಟ ಗೋರಿಕಾಯಿ. ಹಾಗಾಗಿ ಕಡಲೆ ಬೀಜನ ಸ್ವಲ್ಪ ಕಡಿಮೆ ಉರಿಲಿ ಫ್ರೈ ಮಾಡಿಕೊಂಡು, ಸೀದೋಗಬಾರ್ದು, ನಿಧಾನಕ್ಕೆ ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೊಬೇಕು. ಅದು ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದು ಹುರಿದಿರೋ ಕಡಲೆ ಬೀಜ ಹಾಕ್ಕೊಂಡು ಅದಕ್ಕೆ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಬೇಕು. ಸಿಪ್ಪೆಯನ್ನು ತೆಗೆಯೋದು ಬೇಡ, ಫುಲ್ಲು ನಾರ್ಮಲಾಗಿ ಬಿಡಿಸ್ಕೊಂಡ್ರೆ ಸಾಕು. ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಸಾಕು ಅಂದ್ಕೊತೀನಿ. ಆಮೇಲೆ ಅಲ್ಲಿ ಮಸಾಲೆಗೂ ಹಾಕ್ತೀವಲ್ವ, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಬೇಕು. ಅದು ತುಂಬ ನುಣ್ಣಗಾಗಲ್ಲ, ತರಿಯಾಗುತ್ತೆ. ಹಾಗೆಯೇ ಮಿಕ್ಸಿ ಮಾಡ್ಕೊಂಡ್ರೆ ಅದು ಸ್ವಲ್ಪ ಮಸಾಲೆ ಅದು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಅದು ಶೇಂಗದ್ದು ಟೇಸ್ಟೇ ಬೇರೆ ಅಲ್ವಾ, ಹಾಗಾಗಿ ನಮಗೆ ಗೋರಿಕಾಯಿ ಅಂದರೆ ತುಂಬ ಇಷ್ಟ. ಅದಕ್ಕೆ 2 ಥರನೂ ಮಾಡ್ಕೊಬೋದು. ಬರೀ ಬೇಳೆ ಸಾರು ಜೊತೆಗೇ ನೆಂಚ್ಕೊಂಡು ತಿನ್ನೋಕ್ಕೆ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಬೋದು. ಈಗ ದೋಸೆ ಚಪಾತಿಗೆಲ್ಲ ತಿನ್ನೋಕ್ಕೆ ಈ ಥರ ನಾನು ಮಾಡ್ತಾ ಇರೋ ಥರ ಗೊಜ್ಜು ಟೈಪ್ ಥರನೂ ಮಾಡ್ಕೊಬೋದು. ನಾನಿದು ಜೋಳದ ರೊಟ್ಟಿಗೆ ಮಾಡ್ತಾಯಿದ್ದರಿಂದ ಸ್ವಲ್ಪ ಗೊಜ್ಜು ಥರನೇ ಇರಲಿ, ತುಂಬ ಫ್ರೈ ಆಗಿಬಿಟ್ರೆ ಅದನ್ನ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಒಂದು ಪಾನ್ ಇಟ್ಟು ಅದಕ್ಕೆ ಒಂದು 3 ಸ್ಪೂನಷ್ಟು 3ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕಿದೆ. ಸಾಸಿವೆ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು. ನೋಡಿ, ನಾನು ಯಾವ ಥರ ಡಿಸೈನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಗೋರಿಕಾಯಿನ. ಅಂದರೆ ಉದ್ದುದ್ದಕ್ಕೂ ಕಟ್ ಮಾಡ್ಬೋದು, ಸ್ವಲ್ಪ ಇದಾಗೂ ಕಟ್ ಮಾಡ್ಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಒಗ್ಗರಣೆಗೆ ಅದೇ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ 2 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿದೆ. 2 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಒಂದು ಸ್ವಲ್ಪ ಕೆಂಪು ಕಲರ್ ಥರ ಬಂದರೆ ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹಾಗೆ ಫ್ರೈ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಣ್ಣ ಬಂದಾಗ ಅದಕ್ಕೆ ಟೊಮೆಟೊ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇರ್ತೀನಿ. ನಾವೆಲ್ಲ ಇದಕ್ಕೆ 3 ರಂಗನ ಒಂದೇ ದಿನ ದರ್ಶನ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು ಒಂದೇ ದಿನ 3 ತಿಮ್ಮಪ್ಪಗಳನ್ನೂ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದು ಈ ಧನುರ್ಮಾಸದಲ್ಲಿ. ಎಸ್ಪೆಷಲಿ ವೈಕುಂಠ ಏಕಾದಶಿ ದಿನವೇ ಮಾಡಬೇಕು. ಆದರೆ ಅವತ್ತು ತುಂಬ ರಶ್ ಇರುತ್ತೆ, ಅವತ್ತು ಹೋಗೋಕ್ಕಂತೂ ಆಗಲ್ಲ. ಹಾಗಾಗಿ ನಾವು ಈ ಧನುರ್ಮಾಸದಲ್ಲಿ ಇದು ಶೂನ್ಯ ಮಾಸ ಆಗಿರೋದ್ರಿಂದ ಯಾವ ದಿನನಾದರೂ ಮಾಡ್ಬೋದು ಒಂದು ತಿಂಗಳಲ್ಲಿ. ಹಾಗಾಗಿ ನಾವು ಈಗ ಒಂದಿನ ಹೋಗೋಣ ಅಂತ ಹೇಳಿ ಫ್ರೆಂಡ್ಸು ನಾವು ಎಲ್ಲ ಓನ್ಲಿ ಲೇಡೀಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ನೋಡೋಣ ಯಾವತ್ತು ಆಗುತ್ತೆ ಅಂತ. ಅದು ಟೊಮೆಟೊ ಎಲ್ಲ ಫ್ರೈ ಆಗಿದ್ದಕ್ಕೆ ಈ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ತೊಳೆದು, ಆ ಗೋರಿಕಾಯಿ ಎಲ್ಲನ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಬೇಯಿಸ್ತಾ ಇರಬೇಕು. ಇಲ್ಲಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮತ್ತು ಶಿವನ ಸಮುದ್ರದಲ್ಲಿರೋ ರಂಗನಾಥ ಸ್ವಾಮಿ 2 ನಮಗೆ ಹತ್ತಿರ. ಎರಡರ ಮಧ್ಯದಲ್ಲಿದ್ದೀವಿ. ಈ ತಮಿಳ್ನಾಡು ರಂಗನಾಥ ಸ್ವಾಮಿನೇ ಸ್ವಲ್ಪ ಶ್ರೀರಂಗಂ ತಿರುಚಿನಲ್ಲಿದೆಯಲ್ಲ, ಅದೇ ಸ್ವಲ್ಪ ನಮಗೆ ಲಾಂಗ್ ಇರೋದು. ಹೆಚ್ಚು ಕಡಿಮೆ ಅದು 350-400 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ. ಹಾಗಾಗಿ ಅದೊಂದಕ್ಕೆ ಹೋಗೋದೇ ನಮಗೆ ಸ್ವಲ್ಪ ಕಷ್ಟ. ಹಾಗಾಗಿ ಒಂದು ಟಿ ಮಾಡ್ಕೊಂಡು ಎಲ್ಲರೂ ಹೋಗಲೇಬೇಕು ಅಂತ ಒಂದು 2-3 ವರ್ಷದಿಂದ ಅಂದ್ಕೊತಿದ್ದೀವಿ. ಈ ವರ್ಷ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ ಏನಾಯಿತು ಎತ್ತ ಅಂತ. ಈಗ ಅದು ಗೋರಿಕಾಯಿನ ಹಾಗೆ ಒಂದು 5 ನಿಮಿಷ ಮುಚ್ಚಿದ್ದೆ, ಮೇಲೆ ಲಿಡ್ ಮುಚ್ಚಿದ್ರೆ ಸ್ವಲ್ಪ ಅದರದ್ದು ದಮ್ಮಲ್ಲಿ ಬೇಯುತ್ತೆ ಅಂದ್ಬಿಟ್ಟು
ಮುಚ್ಚಿ ಅದು ತೆಗೆದ್ಮೇಲೆ ಆಗಲೇ ಆಲ್ರೆಡಿ 75 ಭಾಗ ಬೆಂದಿದೆ ಅದು ಗೋರಿಕಾಯಿ. ಅದಕ್ಕೀಗ 1 ಸ್ಪೂನು ಧನಿಯಾ ಪೌಡರು, 1 ಟೇಬಲ್ ಸ್ಪೂನಷ್ಟು, ಇನ್ನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅದೆರಡು ಸ್ಪೈಸಿಗೆ ಇರಲಿ ಅಂತ ಹೇಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ, ಟೇಸ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಎಲ್ಲನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಅಂದರೆ ಇನ್ನೂ ಉಪ್ಪು ಹಾಕಿಲ್ಲ, ಬರೀ ಮಸಾಲ ಹಾಕಿರೋದು. ಅದು ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದು ಬೆಂದಿದ್ದಕ್ಕೆ ಅದಕ್ಕೆ ಆವಾಗಲೇ ಮಿಕ್ಸಿ ಮಾಡ್ಕೊಂಡ್ವಲ್ಲ ಮಸಾಲ ಪುಡಿ, ಆ ಮಸಾಲ ಪುಡಿನ ಎಲ್ಲ ಹಾಕ್ಕೊಬೇಕು. ನಾನು ಆ ಟೈಮ್ಗೆ ಎಷ್ಟು ಬೇಕು ಅಷ್ಟನ್ನೇ ನಾನು ಅದನ್ನ ರುಬ್ಕೊಂಡಿದ್ದು. ಹಾಗಾಗಿ ಎಲ್ಲನೂ ಹಾಕ್ಬಿಡ್ತಾಯಿದ್ದೀನಿ, ಏನು ಇಟ್ಕೊತಾ ಇಲ್ಲ, ಸ್ವಲ್ಪನೇ ಅಲ್ವ ಮಾಡಿದ್ದಿದ್ದು. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾನು ರುಬ್ಕೊಂಡಿದ್ರೆ ಒಂದು ಸ್ವಲ್ಪ ಎತ್ತಿಡ್ತಿದ್ದೆ. ಆದರೆ ಫುಲ್ಲು ಒಂದು ಸ್ವಲ್ಪನೇ ಮಾಡಿದ್ರಿಂದ ಎಲ್ಲನೂ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಅಂದರೆ ಏನು ಅಂದರೆ ಇದು ಶೇಂಗಾ ಬೀಜ ಅಂದರೆ ಕಡಲೆಕಾಯಿ ಬೀಜದ್ದು ಅದರದ್ದು ಫ್ಲೇವರೇ ಒಂಥರ. ಅದು ರುಬ್ಬಿ ಹಾಕಿದ್ದೀವಿ ಅಂತ ಹೇಳಿದ್ರೆ ಅದ್ರ ಫ್ಲೇವರೇ ಒಂಥರ ಎಷ್ಟು ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೋಸ್ಕರ. ಆಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಗೊಜ್ಜು ಅದರಿಂದ. ಹಾಗಾಗಿ ನೋಡಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ಏಕೆಂದರೆ ಅದು ಗೋರಿಕಾಯಿ ಬೇಯಬೇಕಲ್ಲ, ಇನ್ನು ಬೆಂದು ಆಮೇಲೆ ಸ್ವಲ್ಪ ನಮಗೆ ಗ್ರೇವಿ ಬೇಕಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಸಾಲಲ್ಲ ಅಂದ್ಬಿಟ್ಟು ಇನ್ನೂ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ಸಾಕು, ಈ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿ ತಿನ್ನಬಹುದು. 5 ನಿಮಿಷ ನೀರು ಸಾಕು ಅಂತ ಹೇಳಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು 5 ನಿಮಿಷ ಅಲ್ಲಿಟ್ಟು ಮುಚ್ಚಿದ್ರೆ ಅದು ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಅದು ಆಗುತ್ತೆ. ಅದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಈಗ ಇಲ್ಲಿ ಜೋಳದ ರೊಟ್ಟಿ ಕಲಿಸ್ಕೊತಾ ಇದ್ದೀನಿ. ಜೋಳದ ರೊಟ್ಟಿಗೆ ನಾವು ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡು ಒಳಗಡೆ ಏನೂ ನಾನು ಮಿಕ್ಸ್ ಮಾಡ್ಕೊಳ್ಳಲ್ಲ, ಹಾಗೆಯೇ ಅದನ್ನೇ ಕಲಸಿ ತಟ್ಕೊಳ್ಳೋದು. ರುಚಿ ಮಾತ್ರ ಹಾಕೋತೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನಾನೇನು ಮಾಡಿಬಿಟ್ಟಿದ್ದೆ ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿತ್ತು, ತೆಳ್ಳೆ ಆಗಿಬಿಟ್ಟಿತ್ತು. ತೆಳ್ಳೆ ಅಂದರೆ ಒಂದು ಸ್ವಲ್ಪ ತೆಳ್ಳೆ ಅಷ್ಟೇ, ತುಂಬ ಅಲ್ಲ. ನೋಡಿ ಈ ಥರ ಆಯಿತು. ಇನ್ನೂ ಬಿಗಿಯಾಗಿರಬೇಕು ಅದು ಹಿಟ್ಟು, ಆವಾಗ ನಾವು ತಟ್ಟಿದ್ರೂ ನೀಟಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ತಟ್ಟಿದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ, ಕೆಳಗಡೆ ಬರಲ್ಲ ಅದು. ಹಾಗಾಗಿ ನೋಡಿ ಲಿಡ್ ಮುಚ್ಚಿದ್ವಲ್ವ, ಅದು ಎಲ್ಲ ನೀಟಾಗಿ ಹೊಂದ್ಕೊಂಡು ಬೆಂದಿದೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಈಗ ರೊಟ್ಟಿ ತಟ್ಟಕ್ಕೆ ಅಂದ್ಬಿಟ್ಟು ತಟ್ತಾಯಿದ್ದೀನಿ. ನಾನಿಲ್ಲೇ ಸ್ಲ್ಯಾಬ್ ಮೇಲೇ ತಟ್ಕೊತೀನಿ. ಅದೇನು ಏನು ಹೇಳಿದ್ನಲ್ಲ, ಒಂದು ಸ್ವಲ್ಪ ತೆಳುವಾಗಿತ್ತು ಅಂತ ಹೇಳಿ, ಹಾಗಾಗಿ ಒಂದು ಸ್ವಲ್ಪ ತಟ್ಟಕ್ಕೆ ಹಿಂಸೆ ಆಗ್ತಿತ್ತು. ಆಮೇಲೆ ಇದು ನನ್ನ ಮಗನಿಗೆ ಫಸ್ಟ್ ಟೈಮ್ ಆಗುತ್ತಲ್ಲ ಸ್ಕೂಲ್ಗೆ ಅಂತ ಹೇಳಿ ಅವನಿಗೆ ಹೆಂಗೋ ಅಡ್ಜಸ್ಟ್ ಮಾಡಿ ತಟ್ಬಿಟ್ಟೆ. ಆಮೇಲೆ ಅದಕ್ಕೆ ಇನ್ನು ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ತುಂಬ ಬಿಗಿಯಾಗಿ ಕಲಿಸ್ಕೊಂಡು ಆಮೇಲೆ ಪೇಪರ್ ಮೇಲೆ ತಟ್ಟಿದೆ. ಆಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಟಿದೆ, ಆವಾಗ ನೀಟಾಗಿ ಬಂತು. ಇದು ಬೇಯೋವಾಗ ನೋಡಿ ಈ ಥರ ಒಂದು ಬಟ್ಟೆನ ನೀರಿಗೆ ಅದ್ಬಿಟ್ಟು ಅದನ್ನು ಒದ್ದೆ ಮಾಡಿದ್ರೆ ನೀಟಾಗಿ ಬೇಯುತ್ತೆ ಅಂತ ಹೇಳಿ ಸುತ್ತ. ಅಂದರೆ ಇವಾಗ ಏನು ಅಂದರೆ ನಮ್ಮ ಮನೇಲಿ ಜಾಸ್ತಿ ಚಪಾತಿ, ದೋಸೆ, ರೊಟ್ಟಿ ಆ ಥರನೇ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಈಗ 30 ವರ್ಷ ಆದಮೇಲೆ ಹೆಚ್ಚಿಗೆ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ, ಶುಗರ್ ಕಂಟೆಂಟ್ ಜಾಸ್ತಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ನಾನು ನಮ್ಮ ಮನೇಲಿ ಜಾಸ್ತಿ ಇದ್ದೇನೆ. ಆಮೇಲೆ ಅನ್ನ ಜಾಸ್ತಿ ತಿಂದಷ್ಟು ಸ್ವಲ್ಪ ವೆಯ್ಟ್ ಆಗ್ತೀವಿ ಅಲ್ವಾ. ಹಾಗಾಗಿ ಆಲ್ಮೋಸ್ಟ್ 1 ಟೈಮ್ ಮುದ್ದೆ ಇದ್ದರೆ 1 ಟೈಮ್ ಚಪಾತಿ, ದೋಸೆ ಏನಾದರೂ ಇರುತ್ತೆ, ಇನ್ನು 1 ಟೈಮ್ ಅಷ್ಟೇ ರೈಸ್ ತಿನ್ನೋದು. ಮುದ್ದೆ ಜೊತೆನೂ ಏನು ಸ್ವಲ್ಪನೇ ರೈಸ್ ತಿನ್ನೋದು, ಹೆಚ್ಚಿಗೆ ಏನು ತಿನ್ನಲ್ಲ. ಬೆಳಗಿನ ಟೈಮ್ ತಿಂಡಿಗೆ ದೋಸೆ, ಚಪಾತಿ, ಇಡ್ಲಿ ಈ ಥರನೇ ಏನಾದರೂ ಒಂದು ಇರುತ್ತೆ, ಪೂರಿ ಏನಾದ್ರೂ. ರೈಸ್ ಐಟಮ್ ಮಾಡೋದು ಕಡಿಮೆ. ಆಮೇಲೆ ಮಧ್ಯಾಹ್ನ 1 ಟೈಮ್ ರೈಸ್ ತಿನ್ಕೊತೀವಿ, ಮತ್ತು ನೈಟ್ ಚಪಾತಿ ಮುದ್ದೆ ಮಾಡ್ತೀವಿ. ನೋಡಿ ಆಯಿತು, ನನ್ನ ಮಗನಿಗೆ ಕೊಟ್ಟೆ. ಅವನಿಗೆ ಸ್ಕೂಲಿಗೆ ಟೈಮ್ ಆಗ್ತಿದೆಯಲ್ಲ ಅಂತ ಹೇಳಿ ಅವನಿಗೆ ಒಂದು ಪ್ಲೇಟ್ಗೆ ಹಾಕಿ ರೊಟ್ಟಿನೂ ಗೋರಿಕಾಯಿ ಪಲ್ಯ ಕೊಟ್ಟೆ. ನನ್ನ ಮಗ ತಿಂತಾ ಇದ್ದಾನೆ. ಎಷ್ಟೋ ಮಕ್ಕಳು ತರಕಾರಿಗಳನ್ನ ತಿನ್ನಲ್ಲ, ಆದರೆ ನಮ್ಮ ಮನೇಲಿ ಹಾಗಿಲ್ಲ, ತಿಂತಾನೆ ನನ್ನ ಮಗ. ಅಂದರೆ ಟೇಸ್ಟಿಯಾಗಿರಬೇಕಲ್ವಾ, ಹಾಗಾಗಿ ನೀಟಾಗಿ ಮಾಡಿಕೊಟ್ರೆ ಯಾಕೆ ತಿನ್ನಲ್ಲ. ಆಮೇಲೆ ಕೆಲವು ಮಕ್ಳುಗಳೇನು ಅಂದರೆ ಅವ್ರಿಗೆ
ಜಂಕ್ ಫುಡ್ ತಿನ್ನಿಸಿ ಅಭ್ಯಾಸ ಮಾಡಿಬಿಟ್ಟಿರ್ತಾರಲ್ಲ, ಹಾಗಾಗಿ ಹಠ ಮಾಡ್ತಾರೆ, ತಿನ್ನಲ್ಲ. ನಾನು ಚಿಕ್ಕಂದಿನಿಂದನೂ ಅವನಿಗೆ ಹೆಚ್ಚಿಗೆ ಜಂಕ್ ಫುಡ್ ಕೊಡಿಸಲ್ಲ. ಕೊಡಲ್ಲ ಅಂತಲೇ ಏನಿಲ್ಲ, ನಾನು ಕೊಡಿಸ್ತೀನಿ. ಹೊರಗಡೆ ಹೋದಾಗೆಲ್ಲ ತೆಕ್ಕೊಡ್ತೀವಿ, ಹೆಚ್ಚಿಗೆ ತಕ್ಕೊಡಲ್ಲ ಅಷ್ಟೇ, ಮನೆಗಾದ್ರೂ ಅಷ್ಟೇ. ಹಾಗಾಗಿ ಒಂದು ತರಕಾರಿ ಎಲ್ಲ ತಿನ್ನೋದು ಅಭ್ಯಾಸ ಆಗ್ಬಿಟ್ಟಿದ್ದಾನೆ ನೀಟಾಗಿ. ಹಾಗಲಕಾಯಿನೇ ತಿಂತಾನೆ, ಇನ್ನು ಬೇರೆದು ಬಿಡ್ತಾನೆ. ಹಾಗಾಗಿ ನೋಡಿ, ಆಮೇಲೆ ನನ್ನ ಮಗ ಹೋದ್ಮೇಲೆ ಅದಕ್ಕಿಂತ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಪ್ಲಾಸ್ಟಿಕ್ ಕವರಲ್ಲಿ ತಟ್ಟದೆ ನೀಟಾಗಿ ಬಂತು. ಇದು ಬನ್ನೂರ್ದು ಬಿಸಿಲು ಮಾರಮ್ಮ, ಅಲ್ಲಿ ಹೊಸದಾಗಿ ದೇವಸ್ಥಾನ ಓಪನ್ ಆಗಿತ್ತು. ಅಲ್ಲಿ ನಾವು ಹೋಗಿದ್ವಲ್ಲ, ನಾನು ನನ್ನ ಫ್ರೆಂಡೆಲ್ಲ. ಅಲ್ಲಿ ಅನ್ನದಾನ ಮಾಡ್ತಾಯಿದ್ರಲ್ಲ, ದೇವ್ರಿಗೆ ಯಾಕೆ ಇದು ಮಾಡಬೇಕು ಅಂತ ಹೇಳಿ ನಾವು ಹೋದ್ವಿ. ನಾವು ಹೋಗಿ ಅಲ್ಲಿ ಕ್ಯೂನಲ್ಲಿ ಅಂದರೆ ಲೈನಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ದೇವ್ರ ಪ್ರಸಾದನೇ ಅಷ್ಟಲ್ವ, ತುಂಬ ಟೇಸ್ಟಿಯಾಗಿತ್ತು. ನಾವಂತೂ ನಮ್ದಿರೋ ಬಿಡ್ತಿರೋ, ಇಲ್ಲಾಂದರೆ ಪ್ರಸಾದ ಅಂದರೆ ಮಾತ್ರ ಫಸ್ಟ್ ಹೋಗ್ತೀವಿ ನಾವು. ಬೇರೆಯವ್ರ ಥರ ಅಯ್ಯೋ ಏನು ತಿನ್ನೋದು, ಅಯ್ಯೋ ಅಲ್ಲಿ ಏನು ಹೋಗೋದು ಅಂತ ಅನ್ನಲ್ಲ. ನನಗಂತೂ ತುಂಬ ಇಷ್ಟ. ಹಾಗಾಗಿ ನಾವೆಲ್ಲೇ ಪ್ರಸಾದ ಕೊಡ್ತಾಯಿದ್ರು ಸರಿ ಓಡ್ಬಿಡ್ತೀವಿ. ಆಮೇಲೆ ಇದು ಮಧ್ಯಾಹ್ನದ ಮೇಲೆ ಒಂದು ಸೀರೆಗೆ ಫಾಲ್ ಹಾಕೋದಿತ್ತು. ಅಂದರೆ ನಂಗೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಹೆಚ್ಚಿಗೆ ಟೈಲರಿಂಗ್ ಮಾಡ್ತಾಯಿಲ್ಲ. ಆದರೆ ಅದ್ರದ್ದು ಟಚ್ ಬಿಟ್ಟೋಗ್ಬಾರ್ದಲ್ಲ ಅಂತ ಹೇಳಿ ಅವಾಗವಾಗೊಂದು ರೇರಾಗಿ ಮಾಡ್ತೀನಿ. ಇದು ಒಂದು ಕುಚ್ಚು ಬಂದಿತ್ತು, ಬೇಬಿ ಕುಚ್ಚು ಹಾಕೋದು, ಹಾಗಾಗಿ ಹಾಕ್ತಾಯಿದ್ದೆ. ಹಾಕ್ಬಿಡೋಣ ಅದನ್ನು, ಇವ್ರು ಕೊಟ್ಟು ತುಂಬ ದಿನ ಆಗಿತ್ತು, ಹಾಕಿರಲಿಲ್ಲ. ಹಾಗಾಗಿ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ನೋಡಿ ಚೆನ್ನಾಗಿ ಬಂದಿದೆಯಾ. ಅದೇ ಟಚ್ ಬಿಟ್ಟೋಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಅದು ಟಚ್ ಬಿಟ್ಟೋದ್ರೆ ನಮಗೆ ಕಷ್ಟ ಆಗುತ್ತಲ್ವ ಮತ್ತೆ ಕಲಿಯೋಕ್ಕೆ. ಈಗ ಎಲ್ಲರೂ ಎಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಹೋಗಿ ಕಲಿತಾ ಇದ್ದಾರೆ. ನಾನು ಕಲ್ತಿರೋದು ಯಾಕೆ ಮರಿಬೇಕು ಅಂತ ಹೇಳಿ ಅಷ್ಟೇ. ಮೊದಲೆಲ್ಲ ತುಂಬ ಬರ್ತಿತ್ತು ಬಟ್ಟೆ ಎಲ್ಲ, ತೊಗೊತಿದ್ದೆ, ಹೊಲಿತಿದ್ದೆ. ನಂಗೆ ಟೈಮ್ ಸಿಗಲ್ವಲ್ಲ ಇವಾಗ, ಹಾಗಾಗಿ ತೊಗೋತಾ ಇಲ್ಲ. ಇನ್ನು ಅದಾದಮೇಲೆ ಇದು ರಾತ್ರಿ ಅಂದರೆ ಒಂದು 6 ಗಂಟೆ 7 ಗಂಟೆ ಸಮಯ. ನನ್ನ ಮಗ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಮಾಡಮ್ಮ ಅಂತ ಹೇಳ್ತಿದ್ದ. ಹಾಗಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಸೋಯಾ ಚಂಕ್ಸಲ್ಲಿ ಗೋಬಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅದು ಗೋಬಿ. ಅದು ಹೊರಗಡೆ ಹೋಗಿ ತಿನ್ನೋ ಬದಲು ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹಾಗಾಗಿ ಇದನ್ನು ಮನೆಯಲ್ಲೇ ಮಾಡಿದ್ರೆ ಅವೆಲ್ಲ ಯಾವುದು ಟೊಮೆಟೊ ಕೆಚಪ್ಪು, ಸೋಯಾ ಸಾಸ್ ಅದೆಲ್ಲ ಸ್ವಲ್ಪ ಇದಾದ್ರು ಕೆಮಿಕಲ್ದಾದ್ರೂ ಅಪರೂಪಕ್ಕೆ ತಿಂತೀವಲ್ವ, ಏನೂ ಆಗೋಲ್ಲ. ಅದು ಹೊರಗಡೆ ಹೋದರೆ ಅವ್ರು ಹೆವಿ ಹಾಕಿರ್ತಾರೆ. ಹಾಗಾಗಿ ನಾನು ಮನೇಲೇ ಮಾಡ್ಕೊಳ್ಳೋದು. ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ನೆನೆ ಹಾಕಬೇಕು. ಆವಾಗ ಅದು ಹರಳ್ಕೊಳ್ಳುತ್ತೆ. ಅದು ಕಲ್ಲು ಥರ ಇರುತ್ತೆ, ಅದು ಸಾಫ್ಟ್ ಆಗುತ್ತೆ. ಹಾಗಾಗಿ ಅದರಲ್ಲಿ ನೆನೆ ಹಾಕ್ಬಿಟ್ಟು ಹಿಂಡಿ ಎತ್ತಿಟ್ಕೋಬೇಕು. ಇವಾಗ ಅದು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ನೋಡಿ ಇಲ್ಲಿ ತಟ್ಟೆನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಸೋಯಾ ಚಂಕ್ಸ್ ಎಲ್ಲನೂ ಚೆನ್ನಾಗಿ ಹಿಂಡಿ, ಅದು ನೆಂದ ಮೇಲೆ ಚೆನ್ನಾಗಿ ಹಿಂಡಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಬಿಟ್ಕೊಬಾರ್ದು. ನೀರಿದ್ದರೆ ಏನಾಗುತ್ತೆ, ಫ್ರೈ ಮಾಡುವಾಗ ಸಿಡಿಯುತ್ತೆ. ಅದಕ್ಕೆ ನಾನು ನೀರು ಇಲ್ಲದೆ ಇರೋ ಥರ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಈಗ ಅದು ಒಂದು ಬೌಲಲ್ಲಿ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎರಡನ್ನೂ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ದೊಡ್ಡ ಟೇಬಲ್ ಸ್ಪೂನಲ್ಲಿ. ಅದಕ್ಕೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ಖಾರಕ್ಕೆ ಚಿಲ್ಲಿ ಪೌಡರು. ಇದು ಹೋಮ್ ಮೇಡೇ, ನಾನು ಮನೇಲಿ ಮಾಡಿರೋದೇ, ಹೊರಗಡೆ ತಂದಿಲ್ಲ. ಅಂದರೆ ಅಪರೂಪಕ್ಕೆ ನಾನು ಹೊರಗಡೆಯಿಂದ ತರೋದು, ಮಾಡೋಕ್ಕೆ ಟೈಮ್ ಇಲ್ಲ, ಖಾಲಿ ಆಗಿಬಿಟ್ಟಿದೆ ಫುಲ್ ಅನ್ನೋವಾಗ ಅಷ್ಟೇ. ಈಗ ಸ್ವಲ್ಪ ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಅದು ಟೇಸ್ಟಿಗೆ ಅದರದ್ದೇ ಒಂಥರ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೇನು ಹಾಕಲ್ಲ, ಇಷ್ಟೇ ಸದ್ಯಕ್ಕೆ. ಇದಿಷ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತುಬಿಟ್ಟಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಹಾಕ್ಕೊಂಡು ಫಸ್ಟ್ ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಡ್ರೈ ಮಿಕ್ಸ್ ಮಾಡ್ಕೊಂಡಾಗ ನೀರು ಹಾಕಿದಾಗ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲ ಅಂದರೆ ಅದೊಂದು ಕಡೆ ಇದೊಂದು ಕಡೆ ಆಗುತ್ತೆ ಅಂದ್ಬಿಟ್ಟು, ಈಗ ನನಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ನಿಧಾನಕ್ಕೆ ನನಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊತೀನಿ. ಅದೆಲ್ಲ ಕಲಿಸ್ಕೊಂಡ್ಮೇಲೆ ಈ ಬಿಸಿನೀರಲ್ಲಿ ಹಿಂಡಿ ಇಟ್ಕೊಂಡಿದ್ನಲ್ಲ ಸೋಯಾ ಚಂಕ್ಸು, ಅದನ್ನೆಲ್ಲ ಹಾಕ್ಕೊತೀನಿ. ಫಸ್ಟ್ ಅದ ನೋಡ್ಕೊತಾ ಇದ್ದೀನಿ, ಒಂದು ಹಾಕ್ಬಿಟ್ಟು ಸಾಕಾ ಇನ್ನು ಬೇಕಾ ಅಂತ ಹೇಳಿ ನನಗೆ ಸಾಕು ಅಂತ ಅನ್ನಿಸ್ತು. ಹಾಗಾಗಿ ಮಿಕ್ಕಿದ್ದೆಲ್ಲನೂ ಒಳಗಡೆ ಹಾಕಿ ಎಲ್ಲನೂ ಫುಲ್ ಮಿಕ್ಸ್ ಮಾಡಿದೆ. ನೋಡಿ ಎಷ್ಟು ತೆಳ್ಳಗಿದ್ದು ಹೆಂಗೆ ಡ್ರೈ ಆಗಿಬಿಡ್ತು. ಇದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇವಾಗ ಅದನ್ನು ಚೆನ್ನಾಗಿರುತ್ತೆ, ಒಟ್ಟಿನಲ್ಲಿ ಮಾಡಿ ನೋಡಿ.
ಎಣ್ಣೆ ಕಾದಿತ್ತು. ಮೊದಲೇ ಹೇಳ್ತಾ ಇದ್ದೀನಿ, ಅದು ಕೊಬ್ಬರಿ ಎಣ್ಣೆ, ಅಂದರೆ ಕೊಬ್ಬರಿಕಾಯಿ ಕಡಲೆ ಬೀಜದಲ್ಲಿ ಮಾಡಿರೋ ಎಣ್ಣೆ. ಅದಕ್ಕೆ ಆ ಥರ ನೊರೆ ಬರ್ತಾಯಿದೆ. ಏನು ಇಷ್ಟೊಂದು ನೊರೆ ಬರ್ತಾಯಿದೆ ಅಂತ ಅಂದ್ಕೊಬೇಡಿ. ಅದಕ್ಕೆ ಹಾಕ್ಕೊಂಡು ನಾನು ಸ್ವಲ್ಪನೇ, ಅಂದರೆ ಫ್ರೈ ಮಾಡಿರೋ ಎಣ್ಣೆನ ಜಾಸ್ತಿ ಇಟ್ಕೊಳ್ಬಾರ್ದಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನ ಅಡುಗೆಗೆ ಬಳಸ್ಕೊಂಡ್ಬಿಡ್ತೀನಲ್ವ. ಹೆಚ್ಚಿಗೆ ಹಾಕಿದ್ರೆ ಖಾಲಿ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಒಂದು ಸ್ವಲ್ಪ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ. ಇದು ಎಣ್ಣೆ ಈ ಕಲರ್ ಇದೆ ಅಂದ್ಕೊಬೇಡಿ. ಇದು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಬೀಜ ಮತ್ತು ಹುಚ್ಚೆಳ್ಳು 3 ಸೇರಿಸಿ ಮಾಡಿರೋ ಎಣ್ಣೆ. ಅಡುಗೆಗೆ, ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಫಸ್ಟ್ ಊಟ ಮಾಡೋರಿಗೆ ಸ್ವಲ್ಪ ಇದನ್ನಿಸುತ್ತೆ ಅಷ್ಟೇ, ಅಂದರೆ ನಮಗೇನು ಅನಿಸ್ಲಿಲ್ಲ. ಅಡುಗೆ ಮಾಡಿದಾಗ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ, ಆದರೆ ಅದರ ಟೇಸ್ಟ್ ಊಟ ಮಾಡೋವಾಗ ಟೇಸ್ಟಲ್ಲಿ ಏನು ಬರೋಲ್ಲ. ಅದು ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಈಗ ಆಲ್ರೆಡಿ 4 ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಲ್ವ, ಹಾಗಾಗಿ ಅದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಅದೊಂದು ಸೈಡ್ಗೆ ಇಟ್ಕೊಂಡು ಈಗ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಅದನ್ನ ಮಸಾಲ ರೆಡಿ ಮಾಡ್ಕೊಬೇಕಲ್ಲ, ಅದಕ್ಕೆ ಆ ಪಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಕೆಂಪು ಆಗೋಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ನಾನು ಯಾವಾಗಲೂ ಹೇಳೋಂಗೆ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಅದು ಫುಲ್ ಸ್ಮ್ಯಾಶ್ ಆಗಬಾರ್ದು, ನಮಗೆ ತಿನ್ನುವಾಗ ಬಾಯಿಗೆ ಸಿಗಬೇಕು. ಹಾಗಾಗಿ ಅದು ಎಲ್ಲ ಒಂದು ಮುಕ್ಕಾಲು ಭಾಗ ಫ್ರೈ ಆಯಿತು ಅಂದಾಗ ಅದಕ್ಕೆ ಮಸಾಲೆಗೆ ಅಚ್ಕಾರದ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ರುಚಿಗೆ ಸೇಮ್ ಅಂಗಡಿನಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ ಬರುತ್ತೆ. ಇದು ಜಾಸ್ತಿ ನಾವು ಸ್ವಲ್ಪ ಎಲ್ಲ ನೀಟಾಗಿ ಮಾಡೋದ್ರೆ ತುಂಬ ಟೇಸ್ಟ್ ವೈಸ್ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಡಿಮೆನೇ ಹಾಕಿ ಚೆನ್ನಾಗಿರುತ್ತೆ ಅಂದರೆ ಒಂದು ಥರ ಇದು ಬರಲ್ಲ ಅಷ್ಟೇ, ಸ್ವಲ್ಪ ಚೆನ್ನಾಗಿರುತ್ತೆ. ಟೊಮೆಟೊ ಒಂದು ರೇಂಜ್ಗೆ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಲಾಸ್ಟ್ ಅದೇ ಅಲ್ವಾ ಫೈನಲ್ ಟಚ್. 1 ಟೇಬಲ್ ಸ್ಪೂನಷ್ಟು ಹಾಗಾಗಿ ಅದೇ ನೋಡಿ, ಮಸಾಲೆ ನೋಡಿದ್ರೆ ಸೇಮ್ ಅಂಗಡಿ ಥರನೇ ಕಾಣಿಸ್ತಾ ಇಲ್ವಾ? ಆದರೆ ನಾವು ಎಲ್ಲ ಹಾಕಿ ಚರಪರ ಅಂತ ಮಾಡ್ತಾರೆ. ನಾವು ಇಲ್ಲ, ಆದರೆ ನಾವು ನೀಟಾಗಿ ಮಾಡ್ಕೊಂಡು ಏನಾದ್ರು ಹೊರಗಡೆ ತಿಂದರೆ ಮನೇಲಿ ಮಾಡೋಕ್ಕೆ ಹೋಗಲ್ಲ. ಆರೋಗ್ಯಕ್ಕಿಂತ ಬೇರೆ 15 ಡೇಸ್ 20 ಡೇಸ್. ಹಾಗಾಗಿ ಈಗ ಅದು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೋಯಾ ಚಂಕ್ಸ್ನೆಲ್ಲ ಒಳಗಡೆ ಮಸಾಲೆ ರೆಡಿ ಆಗುತ್ತೆ. ಸೋಯಾ ಚಂಕ್ಸ್ನೆಲ್ಲ ಒಳಗಡೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಫ್ರೈ ಮಾಡಿದಾಗ ಸ್ವಲ್ಪ ಡ್ರೈ ಆಗಿರುತ್ತೆ. ಅದನ್ನು ಫ್ರೈ ಮಾಡಿದಾಗಲೇ ತಿನ್ಬೋದು. ತಿನ್ನೋಕ್ಕೆ ಇಷ್ಟ ಇರೋರು ಆವಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನಬಹುದು. ಆದರೆ ನಾವು ಗೋಬಿ ಮಾಡಬೇಕು ಅಂತ ಮಾಡಿದ್ದಲ್ವಾ, ಹಾಗಾಗಿ ಅದು ಡ್ರೈ ಆಗಿರುತ್ತಲ್ಲ, ಒಂದು 5 ನಿಮಿಷ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟರೆ ಅದೆಲ್ಲ ಸಾಫ್ಟಾಗಿ ಬರುತ್ತೆ. ಅದೆಲ್ಲ ಸಾಫ್ಟಾಗಿ ಬಂದಾಗ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಸೂಪರ್, ನೋಡೋಕ್ಕಂತೂ ಸೂಪರು. ಟೇಸ್ಟ್ ವೈಸ್ ಅಂದರೆ ಇನ್ನೂ ತಿಂದಿಲ್ಲದೆ ಇದ್ರೂ. ಈಗೆಲ್ಲ ಆದಮೇಲೆ ಲಾಸ್ಟಲ್ಲಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಬೌಲ್ಗಳಿಗೆ ಹಾಕಿ ನನ್ನ ಮಗನಿಗೆ, ನಮ್ಮ ಮನೆಯವ್ರಿಗೆಲ್ಲರಿಗೂ ಹಾಕ್ಕೊಟ್ಟೆ, ಇಬ್ರಿಗೂ. ನಾನು ಅದೇ 3 ಜನಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿದ್ದಿದ್ದು, ಹೆಚ್ಚಿಗೆ ಏನು ಮಾಡಿರಲಿಲ್ಲ. ಹಾಗಾಗಿ ಕರೆಕ್ಟಾಗಿ ಆಯಿತು. ನಮ್ಮ ಮನೆಯವರು ಬಂದರು, ಗದ್ದೆಗೆ ಹೋಗಿ ಆಳುಗಳಿಗೆ ಹೇಳ್ಬಿಟ್ಟು ಬರೋಕ್ಕೆ ಹೋಗಿದ್ರು. ಬಂದರು, ಅವ್ರಿಗೂ ಹಾಕ್ಕೊಟ್ಟೆ, ನನ್ನ ಮಗನಿಗೂ ಹಾಕ್ಕೊಟ್ಟೆ. ನನ್ನ ಮಗ ಅಂತೂ ಕ್ಯೂರಿಯಾಸಿಟಿ, ಅವನಿಗೆ ಈಗ ಹೆಚ್ಚು ಕಡಿಮೆ ಒಂದು 8 ದಿನದಿಂದ ಏನೂ ತೆಕ್ಕೊಟ್ಟಿರಲಿಲ್ವಲ್ಲ, ಅವ್ನು ತಿನ್ನಬೇಕು ಅಂತ ಅನಿಸ್ತಿತ್ತು ಅವನಿಗೆ. ಹಾಗಾಗಿ ಕೊಟ್ಟ ತಕ್ಷಣ ಊಟ ಚೆನ್ನಾಗಿ ಬಂದಿತ್ತು. ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡ್ತಾ ತಿಂತಾ ಇದ್ವಿ, ಟಿ ವಿ ನೋಡ್ತಾ. ಚೆನ್ನಾಗಿದೆ, ನೀವು ಮನೇಲಿ ಮಾಡಿ ನೋಡಿ. ಈ ರೆಸಿಪಿ ಸೂಪರಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿ, ನನಗೆ ಹೇಳಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು